ಹಾಯ್ ಎವ್ರಿವನ್, ಎಲ್ಲರಿಗೂ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಿ ರಮ್ಯಾ ಪೋವಯ್ಯ. ಸೊ ಎಷ್ಟೊಂದು ಜನಕ್ಕೆ ಒಂದು ಟ್ಯಾಕ್ಸ್ ಪೇ ಮಾಡೋದು ಒಂದು ದೊಡ್ಡ ವರಿ ಆಗಿರುತ್ತೆ. ಎಸ್ಪೆಷಲಿ ಒಂದು ಸ್ಯಾಲರಿಡ್ ಎಂಪ್ಲಾಯೀಸ್ ಅಂತ ಬಂದರೆ ಅವರ ಒಂದು ಸ್ಯಾಲರಿಯಿಂದ TDS ಅಂತ ಟ್ಯಾಕ್ಸ್ನ ಡಿಡಕ್ಟ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತಾ ಇರ್ತಾರೆ. ಸೊ ಅಪ್ ಟು 15 lakhsವರೆಗೂ ಯಾವುದೇ ರೀತಿಯ ಟ್ಯಾಕ್ಸ್ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಇನ್ ಕೇಸ್ ನೀವೇನಾದರೂ ಕರೆಕ್ಟಾಗಿ ಟ್ಯಾಕ್ಸ್ ಪ್ಲಾನ್ ಮಾಡ್ಕೊತಾ ಇದ್ರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅಪ್ ಟು 15 lakhವರೆಗೂ ನಿಮಗೆ ಸ್ಯಾಲರಿ ಇದ್ರೆ ಯಾವ ರೀತಿಯ ಒಂದು ಟ್ಯಾಕ್ಸ್ ಪ್ಲಾನ್ ಮಾಡ್ಕೊಳ್ಬಹುದು, ಸೊ ಯಾವ ರೀತಿ ನೀವು ಒಂದು ಗವರ್ಮೆಂಟ್ ಕೊಟ್ಟಿರೋ ಒಂದು ಬೆನಿಫಿಟ್ಸ್ ನ ನೀವು ಯೂಸ್ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀವಿ. ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ? ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದ್ರೆ ಕೊನೆಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋ ಒಂದು ಎಕ್ಸಾಂಪಲ್ ಏನಿದೆಯೋ ಅದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಸ್ಟಾರ್ಟಿಂಗ್ ನಲ್ಲಿ ನಾನು ಯಾವೆಲ್ಲ ರೀತಿಯ ಒಂದು ಎಕ್ಸಾಮ್ಷನ್ ಅಥವಾ ಡಿಡಕ್ಷನ್ ತೆಗೆದುಕೊಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆಯಲ್ಲಿ ಅದನ್ನ ಎಕ್ಸಾಂಪಲ್ ಮುಖಾಂತರ ಸೊ ಹೇಗೆ ನಮ್ಮ ಸ್ಯಾಲರಿಗೆ ಅದು ಯೂಸ್ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಇನ್ನ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ನಿಮ್ಮ ನಾಲೆಜ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಮೊದಲಿಗೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ನಮ್ಮ ಸ್ಯಾಲರಿ ಒಂದು 15 lakh ಅಥವಾ 10 lakh ಇದ್ರೆ ಸೊ ನಮ್ಗೆ ಏನಾದರೂ ಟ್ಯಾಕ್ಸ್ 0 ಆಗಬೇಕು ಅಂತ ಅಂದ್ರೆ ನಮ್ಮ ಟ್ಯಾಕ್ಸಬಲ್ ಇನ್ಕಮ್ 5 lakh ವರೆಗೂ ಆಗಿರ್ಬೇಕಾಗುತ್ತೆ. ಸೊ ಅಂದ್ರೆ ಇವಾಗ ನಮಗೆ ಒಂದು 10 lakh ಅಥವಾ 15 lakh ಸ್ಯಾಲರಿ ಬರ್ತಾ ಇದ್ರೆ ಸೊ ಒಂದು ಡಿಡಕ್ಷನ್ಸ್ ಅಥವಾ ಒಂದು ಎಕ್ಸೆಂಪ್ಷನ್ಸ್ ನಾವು ಏನು ಕ್ಲೇಮ್ ಮಾಡ್ಕೊಳ್ಬಹುದು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ಮೇಲೆ ನಮ್ಮ ಒಂದು ಟ್ಯಾಕ್ಸಬಲ್ ಇನ್ಕಮ್ ಏನಿರುತ್ತೋ ಸೊ ಅದೆಲ್ಲ ಡಿಡಕ್ಟ್ ಮಾಡಿ ನಮ್ಮ ಸ್ಯಾಲರಿಯಿಂದ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತಲ್ವಾ, ಸೊ ಅದು 5 lakh ಅಥವಾ ಅದಕ್ಕೂ ಕಡಿಮೆ ಇರಬೇಕು. ಸೊ ಆ ಒಂದು ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಟ್ಯಾಕ್ಸ್ 0 ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಸ್ಯಾಲರಿ ಒಂದು 15 lakh ಇದ್ರೆ 10 lakh ಅಂದ್ರೆ 5 lakh ಬರೋದಕ್ಕೆ 10 lakh ಯಾವೆಲ್ಲ ರೀತಿಯ ಒಂದು ಟ್ಯಾಕ್ಸ್ ಬೆನಿಫಿಟ್ಸ್ ಅಥವಾ ಟ್ಯಾಕ್ಸ್ ಎಕ್ಸಾಮ್ಷನ್ ಆಗಿರ್ಬೋದು, ಒಂದು ಡಿಡಕ್ಷನ್ಸ್ ಆಗಿರ್ಬೋದು, ಯಾವ ರೀತಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಎಕ್ಸಾಮ್ಷನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಡಿಡಕ್ಷನ್ಸ್ ಹೋಗೋಣ, ಆಮೇಲೆ ಅದನ್ನ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸೊ ಮೊದಲಿಗೆ ನಾವು ಒಂದು ಎಕ್ಸಾಮ್ಷನ್ಸ್ ನ ನೋಡೋದಾದ್ರೆ HRA ನ ನೋಡಿದ್ರೆ ಸೊ ಈ ಒಂದು ಹೌಸ್ ರೆಂಟ್ ಅಲೋವೆನ್ಸ್ ಬಂದು ಒಂದು ಮೋಸ್ಟ್ ಆಫ್ ದಿ ಎಂಪ್ಲಾಯೀಸ್ಗೆ ಸ್ಯಾಲರಿ ನಲ್ಲೇ ಪಾರ್ಟ್ ಆಗಿರುತ್ತೆ. ಸೊ ಯಾರು ಒಂದು ರೆಂಟೆಡ್ ಅಪಾರ್ಟ್ಮೆಂಟ್ ಅಥವಾ ಒಂದು ರೆಂಟೆಡ್ ಪ್ಲೇಸ್ ನಲ್ಲಿ ಸ್ಟೇ ಆಗ್ತಿರ್ತಾರೋ ಅವರು ಈ ಒಂದು HRA ತಗೊಳ್ಳೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ನಾವು ಎಷ್ಟೊಂದು ಮ್ಯಾಕ್ಸಿಮಮ್ HRA ಎಕ್ಸಾಮ್ಷನ್ಸ್ ನ ತೆಗೆದುಕೊಳ್ಬಹುದು ಅಂತ ಅಂದ್ರೆ, ಸೊ ನಾನು ಇವಾಗ 3 ಹೇಳ್ತಿರೋದ್ರದ್ದು ಲೋವರ್ ಆಗಿರ್ಬೇಕು, ಅಂದ್ರೆ ಯಾವ್ದು ಕಡಿಮೆ ಇರುತ್ತೋ ಸೊ ಅದನ್ನ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಮೊದಲನೇದು ಬಂದು ಆಕ್ಚುಲ್ ಆಗಿ ನೀವು ಎಷ್ಟು HRA ನ ಸೊ ಎಂಪ್ಲಾಯರ್ ಕಡೆಯಿಂದ ರಿಸೀವ್ ಮಾಡಿದೀರಾ ಅದು. ಇನ್ನು ಎರಡನೇದು ಬಂದು ಬೇಸಿಕ್ ಅಂಡ್ ಡಿಯರ್ನೆಸ್ ಅಲೋವೆನ್ಸ್ ಅಂತ ನಿಮ್ಮ ಸ್ಯಾಲರಿ ಒಂದು ಕಾಂಪೋನೆಂಟ್ ಅಲ್ಲಿ ಇರುತ್ತೆ. ಸೊ ನೀವು ನಿಮ್ಮ ಒಂದು CTC ಶೀಟ್ ನ ನೋಡಿದ್ರೆ ಅಥವಾ ನಿಮ್ಮ ಪೇ ಸ್ಲಿಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆ ಬ್ರೇಕಪ್ ಸಿಗುತ್ತೆ. ಸೊ ಅದರಲ್ಲಿ ಬೇಸಿಕ್ ಅಂಡ್ ಡಿಯರ್ನೆಸ್ ಅಲೋವೆನ್ಸಸ್, ಬೇಸಿಕ್ ಸ್ಯಾಲರಿ, ಡಿಯರ್ನೆಸ್ ಅಲೋವೆನ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ 50% ಇನ್ ಕೇಸ್ ನೀವೇನಾದ್ರೂ ಮೆಟ್ರೋ ಸಿಟಿನಲ್ಲಿ ಇದ್ರೆ, ಇನ್ ಕೇಸ್ ನಾನ್ ಮೆಟ್ರೋ ಸಿಟಿನಲ್ಲಿ ಇದ್ರೆ 40% ನೀವು ಇದನ್ನ ತೆಗೆದುಕೊಳ್ಬೇಕು. ಇನ್ನು ಥರ್ಡ್ ಬಂದು ನೀವು ಒಂದು ಆಕ್ಚುಯಲ್ ರೆಂಟ್ ಎಷ್ಟು ಪೇ ಮಾಡ್ತಿದ್ದೀರಾ ಮೈನಸ್ 10% ಬೇಸಿಕ್ ಸ್ಯಾಲರಿ ಅಂಡ್ DA ಅಂತ ಇರುತ್ತೆ, ಡಿಯರ್ನೆಸ್ ಅಲೋವೆನ್ಸ್. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಆ ಅಮೌಂಟ್ ನಿಮ್ಮ ಮ್ಯಾಕ್ಸಿಮಮ್ HRA ಆಗಿರುತ್ತೆ. ಸೊ ಅಂದ್ರೆ ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಆ ಒಂದು ಅಮೌಂಟ್ ನ ನೀವು HRA ಎಕ್ಸಾಮ್ಷನ್ ಆಗಿ ತೆಗೆದುಕೊಳ್ಬಹುದು. ಇನ್ನು ಈ ಒಂದು HRA ಕ್ಯಾಲ್ಕುಲೇಷನ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಯಾಕೆಂತಂದ್ರೆ ಗೂಗಲ್ ನಲ್ಲಿ ನಿಮಗೆ ಹಲವಾರು ರೀತಿಯ HRA ಕ್ಯಾಲ್ಕುಲೇಟರ್ಸ್ ಗಳಿರುತ್ತೆ. ನಿಮ್ಮ ಒಂದು ಡೀಟೇಲ್ಸ್ ನ ನೀವು ಹಾಕಿದ್ರೆ ಸೊ ಆಟೋಮ್ಯಾಟಿಕ್ ಆಗಿ HRA ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಾವು ಒಂದು ಎಕ್ಸಾಮ್ಷನ್ ಅಂತ ನೋಡೋದಾದ್ರೆ ಲೀವ್ ಟ್ರಾವೆಲ್ ಅಲೋವೆನ್ಸ್. ಸೊ ಇದು ಬಂದು LTA ಅಂತ ಹೇಳ್ತೀವಿ. ಸೊ ಇದು 4 ವರ್ಷಗಳಲ್ಲಿ 2 ಸಲ ಮಾತ್ರ ನೀವು ಇದನ್ನ ಕ್ಲೈಮ್ ಮಾಡಬಹುದು. ಅಂದ್ರೆ ಇವಾಗ ಕಂಟಿನ್ಯೂಸ್ 4 years ನೀವು ಒಂದು ವೆಕೇಶನ್ ಹೋಗ್ತಾ ಇದ್ರೆ ಅದರಲ್ಲಿ 2 ವರ್ಷಗಳು ಮಾತ್ರ ಈ ಒಂದು LTA ಎಕ್ಸಾಮ್ಷನ್ ನ ಕ್ಲೈಮ್ ಮಾಡಬಹುದು. ಸೊ ಇದು ಬಂದು ಇಂಡಿಯಾದಲ್ಲಿ ನೀವು ವೆಕೇಶನ್ ಅಂದ್ರೆ ಟ್ರಿಪ್ ಹೋಗ್ತಿದ್ರೆ ಮಾತ್ರ ನಿಮ್ಗೆ ಅಲೋ ಇರುತ್ತೆ ಇದನ್ನ ತಗೊಳ್ಳೋದಕ್ಕೆ, ಎಲಿಜಿಬಲ್ ಇರ್ತೀರಾ. ಸೊ ಅಬ್ರಾಡ್ ಟ್ರಿಪ್ಗೆಲ್ಲ ಇದು ಎಲಿಜಿಬಲ್ ಇರೋದಿಲ್ಲ. ಸೊ ಇನ್ನು ಒಂದು ಏನು ಖರ್ಚಾಗಿರುತ್ತೆ ಅಂದ್ರೆ ಇವಾಗ ನೀವು ಬ್ಯಾಂಗ್ಳೂರ್ ಟು ಡೆಲ್ಲಿ ಹೋಗ್ತಾ ಇದ್ರೆ ಸೊ ಡೈರೆಕ್ಟ್ ಡಿಸ್ಟೆನ್ಸ್ ಇಲ್ಲಿಂದ ಡೆಲ್ಲಿಗೆ ಎಷ್ಟಿದೆಯೋ ಸೊ ಆ ಒಂದು ಚಾರ್ಜಸ್ ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಇನ್ ಕೇಸ್ ನೀವೇನಾದ್ರೂ ಬೇರೆ ಬೇರೆ ಡೆಸ್ಟಿನೇಷನ್ಸ್ ನೋಡ್ಕೊಂಡು ಅಂದ್ರೆ ಇವಾಗ ಬ್ಯಾಂಗ್ಳೂರಿಂದ ಗೋವಾಯಿಂದ ಮುಂಬೈಯಿಂದ ಡೆಲ್ಲಿ ಹೋಗ್ತಿದ್ರೆ ಸೊ ಆ ತರ ಒಂದು ಡಿಸ್ಟೆನ್ಸ್ ನಾವಿಲ್ಲಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಫೈನಲ್ ಒಂದು ಡೆಸ್ಟಿನೇಷನ್ ಎಲ್ಲಿ ಹೋಗ್ತಿದ್ರ ಅದ್ರ ಡೈರೆಕ್ಟ್ ಡಿಸ್ಟೆನ್ಸ್ ಒಂದು ಟ್ರಾವೆಲ್ ಚಾರ್ಜಸ್ ಎಷ್ಟಿರುತ್ತೋ ಅದನ್ನ ಕ್ಲೈಮ್ ಮಾಡ್ಕೊಳ್ಬಹುದು. ಇನ್ನು ಫುಡ್, ಅಕಾಮಡೇಷನ್ ಅಂಡ್ ಲೋಕಲ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನಿರುತ್ತೋ ಸೊ ಅದನ್ನೆಲ್ಲ ನಾವು ಕ್ಲೈಮ್ ಮಾಡ್ಕೊಳ್ಬಹುದು. ಸೊ ಆದ್ರೆ ಎಷ್ಟು ಮ್ಯಾಕ್ಸಿಮಮ್ ನಾವಿಂದು ಎಕ್ಸಾಮ್ಷನ್ ತೆಗೆದುಕೊಳ್ಬಹುದು ಅಂತ ಅಂದ್ರೆ, ಸೊ ಎಂಪ್ಲಾಯರ್ ಕಡೆಯಿಂದ ಎಷ್ಟು ಒಂದು LTA ಒಂದು ಕಾಂಪೋನೆಂಟ್ ಸಿಕ್ಕಿರುತ್ತೋ ಸ್ಯಾಲರಿನಲ್ಲಿ ಅದು, ಅಥವಾ ನೀವು ಆಕ್ಚುಲ್ ಆಗಿ ಎಷ್ಟು ಸ್ಪೆಂಡ್ ಮಾಡಿದ್ದೀರಾ ಒಂದು ವೆಕೇಶನ್ಗೆ, ಸೊ ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನೀವು ಮ್ಯಾಕ್ಸಿಮಮ್ ಎಕ್ಸಾಮ್ಷನ್ ಆಗಿ ತೆಗೆದುಕೊಳ್ಬಹುದು. ಇನ್ನು ಇದನ್ನ ಬಿಟ್ಟು ಕೆಲವೊಂದಷ್ಟು ಎಕ್ಸಾಮ್ಷನ್ಸ್ ಗಳು 10-14 ಸೆಕ್ಷನ್ ಅಲ್ಲಿ ಕ್ಲೈಮ್ ಮಾಡ್ಕೊಳ್ಬಹುದು. ಸೊ ಆಕ್ಚುಲ್ ಆಗಿ ಒಂದು ಅಫಿಷಿಯಲ್ ಪರ್ಪಸ್ ಗೆ ಎಷ್ಟು ಸ್ಪೆಂಡ್ ಮಾಡಿದಿರಾ ಅಥವಾ ಒಂದು ಎಂಪ್ಲಾಯರ್ ಕಡೆಯಿಂದ ಎಷ್ಟು ಅಮೌಂಟ್ ಸಿಕ್ಕಿದೆ ಅಂತ ನೋಡ್ಕೊಂಡು ಮ್ಯಾಕ್ಸಿಮಮ್ ಅಮೌಂಟ್ ನ ನಾವಿಲ್ಲಿ ಕ್ಲೈಮ್ ಮಾಡ್ಕೊಳ್ಬಹುದು.
ಸೊ ಇದು ಬಂದು ಒಂದು ರಿಸರ್ಚ್ ಅಲೋವೆನ್ಸ್ ಆಗಿರ್ಬೋದು, ಅಥವಾ ಒಂದು ಅಕಾಡೆಮಿಕ್ ಅಲೋವೆನ್ಸ್, ಅಥವಾ ಟ್ರಾವೆಲ್ ಅಂಡ್ ಕನ್ವೀನಿಯನ್ಸ್ ಅಲೋವೆನ್ಸ್, ಅಫಿಷಿಯಲ್ ಪರ್ಪಸ್ಗೆ ಎಷ್ಟು ಆಕ್ಚುಲ್ ಆಗಿ ಸ್ಪೆಂಡ್ ಮಾಡಿರ್ತೀರಾ, ಸೊ ಅದನ್ನ ಇಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದಾಗಿರುತ್ತೆ. ಇನ್ನದನ್ನ ಬಿಟ್ಟು ಪರ್ಸನಲ್ ಎಕ್ಸ್ಪೆನ್ಸಸ್, ಒಂದು ಚಿಲ್ಡ್ರನ್ ಎಜುಕೇಶನ್ ಅಲೋವೆನ್ಸ್, ಸೊ ಇಬ್ರು ಮಕ್ಕಳಿಗೆ 100 ಪರ್ ಮಂತ್ ನಾವಿಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದು. ಇನ್ನು ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋವೆನ್ಸ್ ಬಂದು 300 rupees ಪರ್ ಮಂತ್ ಇಬ್ರು ಮಕ್ಕಳಿಗೆ ನಾವಿಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ನಾವು ಚಾಪ್ಟರ್ 6 ಡಿಡಕ್ಷನ್ಸ್ ನ ನೋಡೋಣ. ಸೊ ನಾನು ಆಗ್ಲೇ ಹೇಳ್ದಂಗೆ, ಸೊ ಮೊದಲಿಗೆ ನಿಮಗೆ ಎಕ್ಸಂಪ್ಷನ್ಸ್ ಅಂಡ್ ಡಿಡಕ್ಷನ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಂತರ ಒಂದು ವಿಡಿಯೋದ ಕೊನೆಯಲ್ಲಿ ಎಕ್ಸಾಂಪಲ್ಸ್ ನ ತಗೊಂಡು ಸೊ ಹೇಗೆ ಒಂದು 15 lakh ಸ್ಯಾಲರಿ ಒಂದು 5 lakh ಟ್ಯಾಕ್ಸಬಲ್ ಇನ್ಕಮ್ ವರ್ಗೂ ತೆಗೆದುಕೊಂಡು ಹೋಗ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇದನ್ನ ಕಲ್ತ್ಕೊಂಡು ನಾವು ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡೋಣ. ಸೊ ಹಾಗಾಗಿ ಆ ಒಂದು ಎಕ್ಸಾಂಪಲ್ ಪಾರ್ಟ್ ನ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಮೊದಲಿಗೆ ಇವಾಗ ನಾವು ಡಿಡಕ್ಷನ್ಸ್ ನ ನೋಡೋದಾದ್ರೆ 80C ಸೆಕ್ಷನ್ ನ ನಾವು ನೋಡಿದ್ರೆ, ಸೊ ಇಲ್ಲಿ ಒಂದು LIC ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅಥವಾ ಒಂದು PF ಗೆ ನಿಮ್ಮ ಅಮೌಂಟ್ ಹೋಗ್ತಾ ಇದ್ರೆ, ಸೊ ಇನ್ನೊಂದು 5 years ಲಾಕ್ ಇನ್ ಫಿಕ್ಸ್ಡ್ ಡೆಪಾಸಿಟ್, ಇನ್ನು NPS ಸ್ಕೀಮು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ಸ್, ಇನ್ನು ಒಂದು ಮ್ಯೂಚುವಲ್ ಫಂಡ್, ELSS ಸ್ಕೀಮ್ಗಳು, ಇನ್ನು ಹೌಸಿಂಗ್ ಲೋನ್ ಒಂದು ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೋ ಅದು, ಅಥವಾ ಒಂದು ಟ್ಯೂಷನ್ ಫೀಸ್ ನಿಮ್ಮ ಮಕ್ಕಳಿಗೆ ಪೇ ಮಾಡ್ತಾ ಇದ್ರೆ, ಸೊ ಇದೆಲ್ಲ ಒಂದು ಏನು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಗಳಿರುತ್ತೋ, ಸ್ಕೀಮ್ಸ್ ಗಳಿರುತ್ತೋ, ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಇಲ್ಲಿ 1,50,000 ವರ್ಗು ಟ್ಯಾಕ್ಸ್ ಬೆನಿಫಿಟ್ ನ ತೆಗೆದುಕೊಳ್ಬಹುದು. ಸೊ ಹಾಗಾಗಿ ನೀವೆಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಸೊ ಈ ಒಂದು 80C ನಲ್ಲಿ ಯಾವೆಲ್ಲ ಎಲಿಜಿಬಲ್ ಸ್ಕೀಮ್ಸ್ ಗಳಿದೆ ಅಂತ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಸೊ ಇಲ್ಲಿ ನೀವು ಅದನ್ನ ಡಿಡಕ್ಷನ್ ತೆಗೆದುಕೊಳ್ಬಹುದು. ಇನ್ನು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅಡಿಷನಲ್ 50,000 ಸಹ ನೀವು ಇಲ್ಲಿ ಡಿಡಕ್ಷನ್ ನ ತೆಗೆದುಕೊಳ್ಬಹುದು ಅಂಡರ್ 80CCD ನಲ್ಲಿ. ಸೊ ನೀವು 80C ನಲ್ಲಿ 1,50,000 ವರ್ಗು ತಗೊಂಡು 80CCD ನಲ್ಲಿ ನೀವು ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲೂ ಸಹ ಅಡಿಷನಲ್ 50,000 ಬರುತ್ತೆ. ಸೊ ಇದು 1,50,000 ಪ್ಲಸ್ 50,000 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಡಿಡಕ್ಷನ್ ಬಂದು 80D. ಸೊ ಇಲ್ಲಿ ಒಂದು ಮೆಡಿಕ್ಲೇಮ್ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿರ್ಬೋದು, ಹೆಲ್ತ್ ಚೆಕ್ಅಪ್ ಎಕ್ಸ್ಪೆನ್ಸಸ್, ಇನ್ನು ಒಂದು ಸೀನಿಯರ್ ಸಿಟಿಸನ್ ಆಗಿದ್ರೆ ಮೆಡಿಕಲ್ ಎಕ್ಸ್ಪೆಂಡಿಚರ್ ನ ನಾವಿಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ಒಂದು 2 ಪಾರ್ಟ್ ಇದೆ. ಸೊ ಮೊದಲನೇದ ನಾವು ನೋಡೋದಾದ್ರೆ, ಸೊ ಸೆಲ್ಫ್, ಸ್ಪೌಸ್, ಚಿಲ್ಡ್ರನ್ಗೆ ಏನು ಒಂದು ಅಮೌಂಟ್ ಮೆಡಿಕಲ್ ಇನ್ಶೂರೆನ್ಸ್ ಒಂದು ಪ್ರೀಮಿಯಂ ಪೇ ಮಾಡಿರ್ತೀವೋ, ಸೊ ಅದು ಅಪ್ ಟು 25,000 ವರ್ಗು ಕ್ಲೇಮ್ ಮಾಡ್ಕೊಳ್ಬಹುದು. ಅಂದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಇನ್ ಕೇಸ್ ನಾವೇನಾದ್ರು 25,000 ಕಡಿಮೆ ಅಮೌಂಟ್ ಪೇ ಮಾಡಿದ್ರೆ, 20,000 ಪೇ ಮಾಡಿದೀವಿ ಅಂತ ಅನ್ಕೊಂಡ್ರೆ, ಸೊ ನಾವು 20,000 ಮಾತ್ರ ಇಲ್ಲಿ ಕ್ಲೇಮ್ ಮಾಡ್ಕೋಬಹುದು. ಬಟ್ 30,000 ನಾನು ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿದ್ರೆ, ಸೊ 25,000 ಮಾತ್ರ ಪೇ ಮಾಡಬಹುದು. ಸೊ ಹಾಗಾಗಿ ಆಕ್ಚುಯಲ್ಸ್ ಎಷ್ಟು ಸ್ಪೆಂಡ್ ಮಾಡಿರ್ತಾರ ಅಥವಾ ಒಂದು 25,000 ಏನಿದೆಯೋ, ಸೊ ಇದು 2 ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ಮಾತ್ರ ನಾವಿಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದು. ಸೊ ಇನ್ನು ಒಂದು ಹೆಲ್ತ್ ಚೆಕ್ಅಪ್ ಇಲ್ಲಿ ಅಮೌಂಟ್ ಸ್ಪೆಂಡ್ ಮಾಡಿದ್ರೆ 5,000 ವರ್ಗು ನಾವಿಲ್ಲಿ ಕ್ಲೇಮ್ ಮಾಡಬಹುದು. ಸೊ ಇದು 5,000 ಏನಿದೆಯೋ 25,000 ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ಟೋಟಲ್ ಆಗಿ ಒಂದು ಪಾರ್ಟ್ 1 ಏನಿದೆಯೋ ಅಂದ್ರೆ ಸೆಲ್ಫ್, ಸ್ಪೌಸ್, ಚಿಲ್ಡ್ರನ್ಗೆ ಟೋಟಲ್ ಆಗಿ 25,000 ಮಾತ್ರ ಸ್ಪೆಂಡ್ ಮಾಡಕ್ ಅವಕಾಶ ಇರುತ್ತೆ. ಇನ್ನೇನಾದ್ರೂ ಒಂದು ಸ್ಪೌಸ್ ಅಥವಾ ಗಂಡ ಹೆಂಡತಿನಲ್ಲಿ ಯಾರಾದ್ರೂ ಒಬ್ರು ಸೀನಿಯರ್ ಸಿಟಿಸನ್ ಆಗಿದ್ರು ಸಹ, ಸೊ ಇಲ್ಲಿ ಇನ್ಸ್ಟೆಡ್ ಆಫ್ 25,000 ಇದು 50,000 ವರ್ಗೂ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಟಗರಿ ಬಂದು ನಿಮ್ಮ ಪೇರೆಂಟ್ಸ್ಗೆ. ಸೊ ನೀವೇನಾದ್ರೂ ನಿಮ್ಮ ಪೇರೆಂಟ್ಸ್ಗೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇ ಮಾಡ್ತಾ ಇದ್ರೆ, ಸೊ ಅವ್ರೇನಾದ್ರೂ ಸೀನಿಯರ್ ಸಿಟಿಸನ್ ಅಲ್ಲ ಅಂತ ಅಂದ್ರೆ, ಸೊ ಅಪ್ ಟು 25,000 ವರ್ಗು ನೀವು ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಇನ್ ಕೇಸ್ ಅವ್ರೇನಾದ್ರು ಸೀನಿಯರ್ ಸಿಟಿಸನ್ ಆಗಿದ್ರೆ ಅಪ್ ಟು 50,000 ವರ್ಗು ನೀವು ಇಲ್ಲಿ ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಸೊ ಇನ್ ಕೇಸ್ ಏನಾದ್ರೂ ನಿಮ್ಮ ಒಂದು ಇನ್ಶೂರೆನ್ಸ್ ಕ್ಲೇಮ್ ಏನಿದೆಯೋ ಅದು ರಿಸೀವ್ ಆಗಿಲ್ಲ ಅಂತ ಅಂದ್ರೆ, ಸೊ ನೀವು ಮೆಡಿಕಲ್ ಎಕ್ಸ್ಪೆಂಡಿಚರ್ ಮಾಡಿದೀರಾ ನಿಮ್ಮ ಪೇರೆಂಟ್ಸ್ಗೆ ಅಂತ ಅಂದ್ರೆ ಅಪ್ ಟು 50,000 ವರ್ಗು ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಹಾಗಾಗಿ ಸೆಕೆಂಡ್ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ, ಸೊ ಪೇರೆಂಟ್ಸ್ಗೆ ಒಂದು ಮೆಡಿಕಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಇನ್ಶೂರೆನ್ಸ್ ಹಾಗೂ ಒಂದು ಹೆಲ್ತ್ ಚೆಕ್ಅಪ್ಗೆ ಎಲ್ಲಾನು ಸೇರ್ಬಿಟ್ಟು ಮ್ಯಾಕ್ಸಿಮಮ್ 50,000 ವರ್ಗು ಇರುತ್ತೆ. ಸೊ ನಾವು ಇದನ್ನ ಸಮ್ಮರೈಸ್ ಮಾಡಿ ನೋಡೋದಾದ್ರೆ, ಸೊ ಟೋಟಲ್ ಅಂದ್ರೆ 2 ಕ್ಯಾಟಗರಿನಲ್ಲಿ, ಅಂದ್ರೆ ನೀವು ನಿಮ್ಮ ಗಂಡ ಅಥವಾ ಹೆಂಡತಿ, ಸೊ ಅಥವಾ ನಿಮ್ಮ ಒಂದು ಪೇರೆಂಟ್ಸ್, ಸೊ 2 ಕ್ಯಾಟಗರಿಯಲ್ಲಿ ನಾವು ನೋಡೋದಾದ್ರೆ, ಸೊ 2 ಕ್ಯಾಟಗರಿನಲ್ಲಿ ಸೀನಿಯರ್ ಸಿಟಿಸನ್ ಇದ್ರೆ ಅಪ್ ಟು 1 lakh ವರ್ಗು ನಾವಿಲ್ಲಿ ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಸೊ ಯಾವ್ದಾದ್ರು ಒಂದು ಕ್ಯಾಟಗರಿನಲ್ಲಿ ಸೀನಿಯರ್ ಸಿಟಿಸನ್ ಇತ್ತರು ಅಂತ ಅಂದ್ರೆ, ಸೊ ಅಪ್ ಟು 75,000 ವರ್ಗು ನಾವಿಲ್ಲಿ ಡಿಡಕ್ಷನ್ ತೆಗೆದುಕೊಳ್ಬಹುದು. ಸೊ ಯಾವ 2 ಕ್ಯಾಟಗರಿನಲ್ಲಿ ಸೀನಿಯರ್ ಸಿಟಿಸನ್ ಇಲ್ಲ ಅಂತ ಅಂದ್ರೆ ಅಪ್ ಟು 50,000 ವರ್ಗು ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಇನ್ನು ನೆಕ್ಸ್ಟ್ ಡಿಡಕ್ಷನ್ ಬಂದು 80E. ಸೊ ನೀವು ಒಂದು ಹೈಯರ್ ಸ್ಟಡೀಸ್ಗಾಗಿ ಎಜುಕೇಶನಲ್ ಲೋನ್ ನ ತಗೊಂಡಿದ್ರೆ, ಸೊ ಅದರ ಇಂಟ್ರೆಸ್ಟ್ ಏನಿದೆಯೋ, ಸೊ ಆ ಫುಲ್ ಅಮೌಂಟ್, ಸೊ ಯಾವುದೇ ತರದೇ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಇಲ್ದೇನೆ, ಸೊ ಫುಲ್ ಇಂಟ್ರೆಸ್ಟ್ ಏನ್ ಪೇ ಮಾಡ್ತಿದ್ರೋ ಅಷ್ಟನ್ನು ಸಹ 80E ನಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದು. ಸೊ ಇದು ಬಂದು ಮ್ಯಾಕ್ಸಿಮಮ್ 8 years ಮಾತ್ರ ಇರುತ್ತೆ. ಸೊ ಅಂದ್ರೆ ನಿಮ್ಮ ಒಂದು ರೀಪೇಮೆಂಟ್ ಪೀರಿಯಡ್ ಏನಾದ್ರೂ 15 years ವರ್ಗೂ ಇದ್ರೆ, ಸೊ 8 years ಮಾತ್ರ ನೀವು ಕಂಟಿನ್ಯೂಸ್ ಆಗಿ ಈ ಒಂದು ಡಿಡಕ್ಷನ್ ನ ಕ್ಲೇಮ್ ಮಾಡ್ಕೊಳ್ಬಹುದು. ಸೊ ಇನ್ ಕೇಸ್ ಏನಾದ್ರೂ ನಿಮ್ಮ ಆಕ್ಚುಯಲ್ ರೀಪೇಮೆಂಟ್ ಪೀರಿಯಡ್ 5 years ಇದ್ರೆ, ಸೊ 5 years ಮಾತ್ರ ಈ ಒಂದು 80E ನ ನೀವು ಕ್ಲೇಮ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದು ಬಂದು ನಿಮ್ಗೆ ಅಥವಾ ನಿಮ್ಮ ಒಂದು ಸ್ಪೌಸ್ ಅಂದ್ರೆ ಗಂಡ ಹೆಂಡತಿ ಅಥವಾ ನಿಮ್ಮ ಮಕ್ಕಳು, ಸೊ ಅಥವಾ ನೀವು ಯಾರು ಲೀಗಲ್ ಗಾರ್ಡಿಯನ್ ಆಗಿದ್ರೆ, ಸೊ ಅವ್ರಿಗೆ ಏನಾದ್ರು ಎಜುಕೇಶನಲ್ ಲೋನ್ ನ ತಗೊಂಡಿದ್ರೆ, ಸೊ ಆ ಒಂದು ಇಂಟ್ರೆಸ್ಟ್ ನ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದು.
ಇನ್ನು ನೆಕ್ಸ್ಟ್ ಸೆಕ್ಷನ್ ಬಂದು 80G. ಸೊ ಇಲ್ಲಿ ನೀವು ಡೊನೇಷನ್ಸ್ ಕೊಟ್ಟಿದ್ರೆ ಇಲ್ಲಿ ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಸೊ ಕೆಲವೊಂದು ರೆಕಗ್ನೈಸ್ಡ್ ಫಂಡ್ಗಳು PM ನ್ಯಾಷನಲ್ ರಿಲೀಫ್ ಫಂಡ್, CM ಡಿಸಾಸ್ಟರ್ ರಿಲೀಫ್ ಫಂಡ್, ಸೊ ಈ ತರ ಒಂದು ರೆಕಗ್ನೈಸ್ಡ್ ಫಂಡ್ ಆಗಿರ್ಬೋದು ಅಥವಾ ಒಂದು ರಿಜಿಸ್ಟರ್ಡ್ ಚಾರಿಟಬಲ್ ಟ್ರಸ್ಟ್ ಆಗಿರ್ಬೋದು. ಸೊ ಈ ತರ ಒಂದು ರೆಕಗ್ನೈಸ್ಡ್ ಅಥವಾ ರಿಜಿಸ್ಟರ್ಡ್ ಟ್ರಸ್ಟ್ ಗಳಿಗೆ ನೀವು ಪೇ ಮಾಡಿದ್ರೆ ಮಾತ್ರ ಸೊ ಇಲ್ಲಿ ನೀವು ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಸೊ ಇಲ್ಲಿ 50% ಅಥವಾ 100% ಅಮೌಂಟ್ ಏನ್ ನೀವು ಡೊನೇಟ್ ಮಾಡಿರ್ತೀರಾ ಅದನ್ನ ತೆಗೆದುಕೊಳ್ಬಹುದು. ಬೇಸ್ಡ್ ಆನ್ ನೀವು ಯಾರಿಗೆ ಡೊನೇಟ್ ಮಾಡಿದಿರಾ, ಯಾವ ತರ ಒಂದು ಎಲಿಜಿಬಲ್ ಇದೆ ಅಂತ ನೋಡ್ಕೊಂಡು. ಸೊ ಜೊತೆಗೆ ಇಲ್ಲಿ ನೀವು ಒಂದು ಪ್ರೂಫ್ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ನೀವು ಜಸ್ಟ್ ಹಾಗೆ ಪೇ ಮಾಡಿದ್ರೆ ಇಲ್ಲಿ ನೀವು ಕ್ಲೇಮ್ ಮಾಡಕ್ ಆಗೋದಿಲ್ಲ. ಸೊ ನೀವು ಪೇ ಮಾಡಿರೋದು ಪ್ರೂಫ್ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಆ ಒಂದು ಪ್ರೂಫ್ ನಲ್ಲಿ ಸೊ ನೀವು ರಿಟರ್ನ್ ಫೈಲ್ ಮಾಡುವಾಗ ಅವರ ನೇಮು, ಸೊ ಅವರ ಅಡ್ರೆಸ್, ಅವರ ಪ್ಯಾನ್ ನಂಬರು, ಸೊ ಹಾಗೂ ಯಾವ ಒಂದು ಮೋಡ್ ನಲ್ಲಿ ಕ್ಯಾಶ್ ಅಲ್ಲಿ ಕೊಟ್ರಾ ಅಥವಾ ಒಂದು ಬ್ಯಾಂಕ್ ನಲ್ಲಿ ಕೊಟ್ರಾ, ಸೊ ಇದನ್ನ ನೀವು ರಿಟರ್ನ್ ಫೈಲ್ ಮಾಡುವಾಗ ಮೆನ್ಷನ್ ಮಾಡಬೇಕು. ಇನ್ನು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸೆಕ್ಷನ್ 24B ನಲ್ಲಿ ನೀವು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ನ ಡಿಡಕ್ಷನ್ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಗಾಗಿ ನೀವು ಹೌಸಿಂಗ್ ಲೋನ್ ತಗೊಂಡಿದ್ರೆ ಅಪ್ ಟು 30,000 ವರ್ಗು ನೀವು ಡಿಡಕ್ಷನ್ಸ್ ನ ಕ್ಲೇಮ್ ಮಾಡಬಹುದು. ಸೊ ಇನ್ ಕೇಸ್ ನೀವು ಪರ್ಚೇಸ್ ಅಥವಾ ಒಂದು ಕನ್ಸ್ಟ್ರಕ್ಷನ್ಸ್ ಗಾಗಿ ಹೌಸಿಂಗ್ ಲೋನ್ ನ ತೆಗೆದುಕೊಂಡಿದ್ರೆ ಅಪ್ ಟು 2 lakh ವರ್ಗು ನೀವು ಇಲ್ಲಿ ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಸೊ ಇನ್ನು ಇವಾಗ ನಾವು ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಬರ್ತಾ ಇದೀವಿ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ಜೊತೆಗೆ ಇಷ್ಟೊತ್ತು ನಾವು ಅರ್ಥ ಮಾಡ್ಕೊಂಡಿರುವಂತಹ ಡಿಡಕ್ಷನ್ಸ್ ಆಗಿರ್ಬೋದು, ಎಕ್ಸಾಮ್ಷನ್ಸ್ ಆಗಿರ್ಬೋದು, ಹೇಗೆ ಒಂದು 15 lakh ಸ್ಯಾಲರಿನ ಸೊ 5 lakh ವರ್ಗೂ ತೆಗೆದುಕೊಂಡು ಹೋಗುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ನಾವು 15 lakh ಸ್ಯಾಲರಿ ಅಂತ ಇಟ್ಕೊಂಡ್ರೆ ಸೊ ಅದರಲ್ಲಿ ಒಂದು 40 to 50% ಯಾವಾಗ್ಲೂ ಜನರಲ್ ಆಗಿ ಬೇಸಿಕ್ ಸ್ಯಾಲರಿ ಇರುತ್ತೆ. ಸೊ ನಾವಿಲ್ಲಿ ಒಂದು 50% ಅಂತ ಇಟ್ಕೊಂಡ್ರು ಬೇಸಿಕ್ ಸ್ಯಾಲರಿ, ಸೊ 15 lakh ಸ್ಯಾಲರಿ ಅಂದ್ರೆ 7.5 lakh ನಾವಿಲ್ಲಿ ಬೇಸಿಕ್ ಸ್ಯಾಲರಿ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಇನ್ನು ಬ್ಯಾಲೆನ್ಸ್ 7.5 lakh ನಲ್ಲಿ HRA, LTA, ಅದರ್ ಕಾಂಪೊನೆಂಟ್ಸ್, ಅಲವೆನ್ಸಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಟೋಟಲ್ CTC ಹಾಗಾಗಿ ಇಲ್ಲಿ 15 lakhs ವರ್ಗೂ ಇರುತ್ತೆ. ಇನ್ನು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಸೊ ಬೇಸಿಕ್ ಸ್ಯಾಲರಿ ಏನಿರುತ್ತೋ ಅದರಲ್ಲಿ 12% PF ಹೋಗುತ್ತೆ. ಸೊ ಇದು ಒಂದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಇಲ್ಲಿ ಒಂದು ಬೇಸಿಕ್ ಸ್ಯಾಲರಿ 7.5 lakhs ಇರೋದ್ರಿಂದ 12% ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 90,000 ಬರುತ್ತೆ. ಸೊ ಈ ಒಂದು 90,000 ಸೊ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಹಾಗಾಗಿ 15 lakh ಮೈನಸ್ 90,000 ಅಂತ ಅಂದ್ರೆ ಸೊ 14 lakh 10,000 ಆಗಿರುತ್ತೆ. ಸೊ ಇನ್ನು ನಾವು ನೆಕ್ಸ್ಟ್ ಒಂದು ಎಕ್ಸಾಮ್ಷನ್ಸ್, ಡಿಡಕ್ಷನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ HRA ಎಕ್ಸಾಮ್ಷನ್ಸ್ ನ ನಾವು ನೋಡೋದಾದ್ರೆ ಸೊ ಇಲ್ಲಿ ಜನರಲಿ ಹೇಳೋದಾದ್ರೆ ಮೋಸ್ಟ್ ಆಫ್ ದಿ ಕಂಪನೀಸ್ ಅಲ್ಲಿ 50% ಬೇಸಿಕ್ ಏನಿದೆಯೋ ಅದು HRA ಅಲವೆನ್ಸಸ್ ಆಗಿರುತ್ತೆ. ಸೊ ಇಲ್ಲಿ ಬೇಸಿಕ್ ಸ್ಯಾಲರಿ 7.5 lakhs ಆಗಿರುತ್ತೆ. ಸೊ ಅದರ 50% ಅಂತ ಅಂದ್ರೆ 3,75,000 HRA ಕಾಂಪೊನೆಂಟ್ ಆಗಿರುತ್ತೆ. ಇನ್ನು ನೀವೇನಾದ್ರೂ ಬ್ಯಾಂಗ್ಳೂರ್, ಪೂನಾ, ಹೈದರಾಬಾದ್, ಚೆನ್ನೈ ಅಥವಾ ಮುಂಬೈ ಈ ತರ ಒಂದು ಮೆಟ್ರೋ ಸಿಟಿನಲ್ಲಿ ಇದ್ರೆ ಜನರಲ್ ಆಗಿ ಒಂದು ಫ್ಯಾಮಿಲಿ ಜೊತೆ ಇರೋರು ನೋಡಿದ್ರೆ 35,000 ಅಷ್ಟು ನಾವು ರೆಂಟ್ ನ ತಗೊಂಡ್ರೆ ಸೊ HRA ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಎಕ್ಸಾಮ್ಷನ್ ಬಂದು 3,45,000 ಬರುತ್ತೆ. ಸೊ ನಾವು ಅದನ್ನ 3,45,000 ನ 14,10,000 ಇಂದ ಡಿಡಕ್ಟ್ ಮಾಡಿದ್ರೆ 10,65,000 ಆಗುತ್ತೆ. ಸೊ ನೆಕ್ಸ್ಟ್ ನಾವು LTA ಎಕ್ಸಾಮ್ಷನ್ಸ್ ನ ತಗೊಳ್ಳೋಣ. ಸೊ ಈ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ಫ್ಯಾಮಿಲಿ ಜೊತೆ ಇಂಡಿಯಾದಲ್ಲಿ ಟ್ರಿಪ್ ಹೋಗಿದ್ದೀರಾ, ಒಂದು 50,000 ಸ್ಪೆಂಡ್ ಮಾಡಿದಿರಾ ಅಂತ ಅಂದ್ರೆ ಸೊ 50,000 ಡಿಡಕ್ಷನ್ಸ್ ನ ತಗೊಂಡ್ರೆ ಸೊ ಸ್ಯಾಲರಿ ಬಂದು 10,15,000 ಆಗುತ್ತೆ. ಇನ್ನು ನೆಕ್ಸ್ಟ್ ಕೆಲವೊಂದಷ್ಟು ರಿಇಂಬರ್ಸ್ಮೆಂಟ್ ಗಳು, ಒಂದು ಟೆಲಿಫೋನ್ ಬಿಲ್ಸ್ ಆಗಿರ್ಬೋದು ಅಥವಾ ಒಂದು ಇಂಟರ್ನೆಟ್ ಬಿಲ್ಸ್ ಆಗಿರ್ಬೋದು. ಸೊ ನೀವು ಅಫಿಷಿಯಲ್ ಆಗಿ ಒಂದು ಆಕ್ಚುಲ್ ಆಗಿ ಎಷ್ಟು ಸ್ಪೆಂಡ್ ಮಾಡಿದಿರಾ ಸೊ ಅದನ್ನ ನೀವಿಲ್ಲಿ ಎಕ್ಸಾಮ್ಷನ್ಸ್ ಗೆ ಕ್ಲೈಮ್ ಮಾಡ್ಕೊಳ್ಬಹುದು. ಸೊ ಇದು ಒಂದು 24,000 ಅಂತ ಇಟ್ಕೊಳ್ಳೋಣ. ಸೊ ಬೇಸಿಕಲಿ ಇನ್ನೂ ಒಂದು 35,000 ವರ್ಗು ನೀವು ಎಷ್ಟು ಸ್ಪೆಂಡ್ ಮಾಡಿದಿರಾ ಆಕ್ಚುಲ್ ಆಗಿ. ಸೊ ಕೆಲವೊಂದಷ್ಟು ಕಂಪ್ನಿಗಳು ಫುಡ್ ಅಲವೆನ್ಸಸ್ ಕೊಡುತ್ತೆ, ಕೆಲವೊಂದಷ್ಟು ಕಂಪ್ನಿಗಳು ಯೂನಿಫಾರ್ಮ್ ಅಲವೆನ್ಸಸ್ ಇರುತ್ತೆ. ಸೊ ಆಕ್ಚುಲ್ ಆಗಿ ನೀವು ಆಫಿಷಿಯಲ್ ಪರ್ಪಸ್ಗೆ ಎಷ್ಟು ಸ್ಪೆಂಡ್ ಮಾಡಿದಿರಾ ಸೊ ಅದನ್ನ ನೀವಿಲ್ಲಿ ಕನ್ಸಿಡರ್ ಮಾಡಬಹುದು. ಅದನ್ನ ನಾವು 24,000 ಡಿಡಕ್ಟ್ ಮಾಡಿದ್ರೆ 9,91,000 ಆಗುತ್ತೆ. ಇನ್ನು ನೆಕ್ಸ್ಟ್ ನಾವು ಡಿಡಕ್ಷನ್ಸ್ ನ ನೋಡಿದ್ರೆ ಸೊ 80C ಡಿಡಕ್ಷನ್ಸ್ ನ ನಾವಿಲ್ಲಿ ತೆಗೆದುಕೊಳ್ಬಹುದು. ಸೊ ಇಲ್ಲಿ ಅಪ್ ಟು 1,50,000 ವರ್ಗುನು ಸೊ ನಾವು ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಾನು ಆಗ್ಲೇ ಹೇಳ್ದಂಗೆ LIC ಆಗಿರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನಾ, ಸೊ ಈ ರೀತಿ ಹಲವಾರು ಇನ್ವೆಸ್ಟ್ಮೆಂಟ್ ಗಳು ಮಾಡಿದ್ರೆ ಸೊ ಈವನ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು PF ಏನಿರುತ್ತೋ ಸೊ ಅದು ಸಹ ಇಲ್ಲಿ ಬರುತ್ತೆ. ಸೊ 1,50,000 ವರ್ಗುನು ನಾವಿಲ್ಲಿ ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಸೊ 1,50,000 ನ ಡಿಡಕ್ಟ್ ಮಾಡಿದ್ರೆ ನಮಗೆ 8,41,000 ಆಗುತ್ತೆ. ಸೊ ನೆಕ್ಸ್ಟ್ ನಾವು 50,000 ಎಕ್ಸ್ಟ್ರಾ ಡಿಡಕ್ಷನ್ ಸಹ ತೆಗೆದುಕೊಳ್ಬಹುದು ಅಂಡರ್ ಸೆಕ್ಷನ್ 80CCD ನಲ್ಲಿ. ಸೊ NPS ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಎಕ್ಸ್ಟ್ರಾ 50,000 ತೆಗೆದುಕೊಳ್ಬಹುದು. ಸೊ ಈ ಒಂದು ಎಕ್ಸ್ಟ್ರಾ 50,000 ತೆಗೆದುಕೊಂಡ್ರೆ 7,91,000 ಆಗುತ್ತೆ. ಇನ್ನು 80D ಡಿಡಕ್ಷನ್ಸ್ ನಾವು ನೋಡಿದ್ರೆ ಇಲ್ಲಿ 50,000 ವರ್ಗು ನಾವು ಇಲ್ಲಿ ಎರಡು ಕ್ಯಾಟಗರಿ ನಾನು ಆಗ್ಲೇ ಹೇಳ್ದಂಗೆ ಸೊ ಸೆಲ್ಫ್, ಸ್ಪೌಸು, ಚಿಲ್ಡ್ರನ್ ಅಥವಾ
ಒಂದು ಪೇರೆಂಟ್ಸ್ ಕ್ಯಾಟಗರಿ, ಸೊ ಎರಡು ಒಂದು ಸೀನಿಯರ್ ಸಿಟಿಸನ್ ಅಲ್ಲ ಅಂತ ಅಂದ್ರೆ ನಾವು 50,000 ತೆಗೆದುಕೊಳ್ಬಹುದು. ಸೊ ಇನ್ ಕೇಸ್ ಏನಾದ್ರು ಸೀನಿಯರ್ ಸಿಟಿಸನ್ ಇದ್ರೆ ಇನ್ನೂ ಜಾಸ್ತಿ ನಮಗೆ ಇಲ್ಲಿ ಡಿಡಕ್ಷನ್ಸ್ ಬರುತ್ತೆ. ಸೊ 75,000 ಆಗಿರ್ಬೋದು, 1 lakh ವರ್ಗು ನಾವು ತೆಗೆದುಕೊಳ್ಬಹುದು. ಸೊ ನಿಮ್ಗೆ ಯಾವ ತರ ನೀವ್ ಎಲಿಜಿಬಲ್ ಇರ್ತೀರಾ ನೋಡ್ಕೊಂಡು ತೆಗೆದುಕೊಳ್ಳಿ. ಇನ್ನು ನೆಕ್ಸ್ಟ್ ಎಜುಕೇಶನ್ ಒಂದು ಇಂಟ್ರೆಸ್ಟ್ 80 ನಲ್ಲಿ ನಾವು ಇಲ್ಲಿ ಡಿಡಕ್ಷನ್ ತೆಗೆದುಕೊಳ್ಬಹುದು. ಸೊ ಅದು ಒಂದು 50,000 ಅಂತ ಇಟ್ಕೊಂಡ್ರೆ. ಸೊ ಇನ್ನು ನೆಕ್ಸ್ಟ್ ಒಂದು ಡೊನೇಷನ್, ಸೊ ಏನಾದ್ರೂ ನೀವು ಪೇ ಮಾಡಿದ್ರೆ, ಸೊ ಇದು ಒಂದು ಇನ್ವೆಸ್ಟ್ಮೆಂಟ್ ಆಗಿಲ್ದಿರೋದ್ರಿಂದ ತುಂಬಾ ಕಡಿಮೆ ಜನನೇ ಮಾಡಬಹುದು. ಸೊ ಹಾಗಾಗಿ ನೀವು ಒಂದು ಎಷ್ಟು ಡೊನೇಷನ್ ಮಾಡ್ತಾ ಇದ್ರ ಇಯರ್ಲಿ ಅಂತ ನೋಡ್ಕೊಂಡು, ಸೊ ಒಂದು ಮಿನಿಮಮ್ ಅಂದ್ರೆ ಒಂದು 5,000 ಅಂತ ಇಟ್ಕೊಳ್ಳೋಣ. ಸೊ ಇನ್ನು ನೆಕ್ಸ್ಟ್ ಬಂದು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇದ್ರೆ, ಸೊ ನೀವು ಅಪ್ ಟು 2 lakh ವರ್ಗುನು ಸೊ ಅಂಡರ್ ಸೆಕ್ಷನ್ 24B ನಲ್ಲಿ ನೀವು ಡಿಡಕ್ಷನ್ಸ್ ನ ತೆಗೆದುಕೊಳ್ಬಹುದು. ಸೊ ಇಲ್ಲಿ ಒಂದು ಏನು ಮಿಸ್ಕನ್ಸೆಪ್ಷನ್ ಇದೆ ಜನರಲಿ ಅಂತ ಅಂದ್ರೆ, ಸೊ HRA ತಗೊಳ್ಳೋರು ಇದನ್ನ ತೆಗೆದುಕೊಳ್ಳಕ್ ಆಗೋದಿಲ್ಲ, ಅಂಡ್ ಹೌಸ್ ಲೋನ್ ಇಂಟ್ರೆಸ್ಟ್ ನ ತಗೊಂಡ್ರೆ ನೀವು HRA ನ ತೆಗೆದುಕೊಳ್ಳಕ್ ಆಗೋದಿಲ್ಲ ಅಂತ ಇದೆ. ಬಟ್ ಅದು ಒಂದು ಮಿಸ್ಕನ್ಸೆಪ್ಷನ್. ಸೊ ಇನ್ ಕೇಸ್ ನಿಮ್ಮ ಮನೆ ಏನಾದ್ರು ಅಂದ್ರೆ ನೀವಿರೋ ಒಂದು ಆಕ್ಚುಯಲ್ ಪ್ಲೇಸ್, ರೆಂಟೆಡ್ ಅಪಾರ್ಟ್ಮೆಂಟ್ ಅಥವಾ ರೆಂಟೆಡ್ ಮನೆ ಏನಿದೆಯೋ, ಸೊ ಅದು ಬಂದು ನಿಮ್ಮ ಸ್ವಂತ ಮನೆಗೂ ದೂರ ಅಂದ್ರೆ 50 ಕಿಲೋಮೀಟರ್ಸ್ಗೂ ದೂರ ಇದ್ರೆ, ಅಥವಾ ಬೇರೆ ಸಿಟಿನಲ್ಲಿ ಇದ್ರೆ, ಬೇರೆ ಊರುಗಳಲ್ಲಿದ್ರೆ, ಸೊ ನೀವು ಎರಡೂ ಒಂದು ಡಿಡಕ್ಷನ್ಸ್ ಏನಿದೆಯೋ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ನಿಮ್ಮ ಒಂದು ಸ್ವಂತ ಮನೆಯಿಂದ ಆಫೀಸ್ಗೆ ಹೋಗೋದಕ್ಕೆ ಕಷ್ಟ ಆಗ್ತಿದೆ ಅಂತ ನೀವು ರೆಂಟೆಡ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ, ಸೊ ಆ ಎರಡು HRA ಏನಿದೆಯೋ ಮತ್ತೆ ಈ ಒಂದು ಹೌಸ್ ಲೋನ್ ಇಂಟ್ರೆಸ್ಟ್ ಏನ್ ಪೇ ಮಾಡ್ತಿದ್ರೋ ಎರಡನ್ನೂ ಸಹ ನೀವು ಇಲ್ಲಿ ತೆಗೆದುಕೊಳ್ಬಹುದು. ಸೊ ಈ ಎಲ್ಲ ಒಂದು ಡಿಡಕ್ಷನ್ಸ್ ಹಾಗೂ ಎಕ್ಸೆಂಪ್ಷನ್ಸ್ ನ ಕನ್ಸಿಡರ್ ಮಾಡಿಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ನಮ್ಮ ಒಂದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಏನ್ ಬರುತ್ತೋ 4,86,000 ಬರುತ್ತೆ. ಸೊ ಇವನ್ ಇದು ಇನ್ನಾನು ಕಡಿಮೆ ಮಾಡ್ಕೊಳ್ಬಹುದು. ಸೊ ಇನ್ ಕೇಸ್ ಏನಾದ್ರು ನೀವು ಆ ತರ ಕ್ಯಾಟಗರಿಯಲ್ಲಿ ಬರ್ತಾ ಇದ್ರೆ, ಸೊ ನಾನು ಆಗ್ಲೇ ಹೇಳ್ದಂಗೆ ಸೊ 80D ನಲ್ಲಿ ಏನಾದ್ರು ಸೀನಿಯರ್ ಸಿಟಿಸನ್ ಇದ್ರೆ, ಸೊ ಈ ತರ ಒಂದು ಕ್ಯಾಟಗರಿಲೆಲ್ಲ ನೀವು ಎಲಿಜಿಬಲ್ ಆಗಿದ್ರೆ ಇನ್ನೂ ಸಹ ನೀವು ಒಂದು ಟ್ಯಾಕ್ಸಬಲ್ ಇನ್ಕಮ್ ನ ಕಡಿಮೆ ಮಾಡ್ಕೊಳ್ಬಹುದು. ಸೊ ಅಥವಾ ನೀವೇನಾದ್ರೂ 12 lakh ನಿಮ್ಮ ಒಂದು ಗ್ರಾಸ್ ಸ್ಯಾಲರಿ ಇದ್ರೆ, ಸೊ ಮತ್ತೆ ನೀವು ಈ ತರ ಒಂದು ಎಲ್ಲಾ ಒಂದು ಕೇಸಸ್ಗೆ ಎಲಿಜಿಬಲ್ ಇಲ್ಲ ಅಂದ್ರೂ ಸಹ ನಿಮ್ಮ ಒಂದು ಟ್ಯಾಕ್ಸ್ 0 ಆಗಿರುವಂತೆ ನೀವು ಪ್ಲಾನ್ ಮಾಡ್ಕೊಳ್ಬಹುದಾಗಿರುತ್ತೆ ಈ ಒಂದು ಮೆಥಡ್ಸ್ ನ ಯೂಸ್ ಮಾಡ್ಕೊಂಡು. ಸೊ ನಿಮ್ಮ ಒಂದು ಸ್ಯಾಲರಿ ಈಗ ಟ್ಯಾಕ್ಸಬಲ್ ಇನ್ಕಮ್ 4,86,000 ಆಗಿರುತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ 87A ನಲ್ಲಿ ಅಪ್ ಟು 12,500 ವರ್ಗು ಟ್ಯಾಕ್ಸ್ ಇದ್ರೆ, ಅಥವಾ ಒಂದು ಟ್ಯಾಕ್ಸಬಲ್ ಇನ್ಕಮ್ 5 lakh ವರ್ಗು ಇದ್ರೆ ಯಾವುದೇ ರೀತಿಯ ಒಂದು ಟ್ಯಾಕ್ಸ್ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೆಟ್ ಟ್ಯಾಕ್ಸ್ ಪೇಯಬಲ್ ಬಂದು 0 ಆಗಿರುತ್ತೆ. ಸೊ ಈ ರೀತಿ ಒಂದು ಟ್ಯಾಕ್ಸ್ ರಿಡಕ್ಷನ್ಸ್ ಎಕ್ಸೆಂಪ್ಷನ್ಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಸ್ಯಾಲರಿ 15 lakh ವರ್ಗು ಇದ್ರೂ ಸಹ ಹೇಗೆ ಒಂದು ಟ್ಯಾಕ್ಸ್ ಫ್ರೀ ಆಗಿರ್ಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಬೈ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.